ಮನೆ ಕೆಲಸದವ್ರಿಲ್ಲದೆ ನಾನು ಅಂಗಡಿ ಮನೆ ಅಡುಗೆ ಮಕ್ಕಳು ಎಲ್ಲವನ್ನು ಅದರಲ್ಲೂ ಸಾಲದಿದ್ದಕ್ಕೆ ಯೂಟ್ಯೂಬು ಎಲ್ಲವನ್ನು ಯಾವ ರೀತಿ ನಾನು ಮೇಂಟೈನ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ವಾಚ್ ಮಾಡಿ, ನಿಮಗೂ ಹೆಲ್ಪ್ ಆಗ್ಬೋದು. ಮೇಯ್ನ್ ನಾನು ಕೆಲಸ ಮಾಡೋ ರೀತಿ ಅಂದರೆ ವೀಕ್ಲಿ ಒನ್ಸು ಮತ್ತು ಡೈಲಿ ವರ್ಕು ಮತ್ತು ಮಂತ್ಲಿ ಇಯರ್ಲಿ ಅಂತ ಡಿವೈಡ್ ಮಾಡ್ಕೊಳ್ತೀನಿ. ಈ ಡೈಲಿ ವರ್ಕಲ್ಲಿ ನಾನು ಏನು ಮಾಡ್ತೀನಿ ಅನ್ನೋದನ್ನು ಇದರಲ್ಲಿ ಶೇರ್ ಮಾಡ್ತೀನಿ. ನಮಗೆ ಮನೆ ಚಿಕ್ಕದಿರಲಿ ದೊಡ್ಡದಿರಲಿ, ಆದರೆ ನಮಗೆ ಕೆಲಸದವರ ಅವಶ್ಯಕತೆ ಇದೆಯಾ ಅನ್ನೋದು ಪ್ರಶ್ನೆ ಆಗುತ್ತೆ. ನಮಗೆ ಒಂದು ಹುಷಾರಿಲ್ಲ ಅಥವಾ ಮಕ್ಕಳು ಚಿಕ್ಕವರಿದ್ದಾರೆ, ನಾವೊಂದು ವರ್ಕಿಂಗ್ ವುಮನ್ನು ಅನ್ನೋದಾದರೆ ಮಾತ್ರ ನಮಗೆ ಕೆಲಸದವ್ರು ಬೇಕಾಗುತ್ತೆ. ಮನೆ ಕೆಲಸ ಮಾಡಲಿಕ್ಕೆ ನಮಗೆ ಟೈಮು ಮತ್ತು ಎನರ್ಜಿ ಇವೆರಡಿದ್ರೆ ತುಂಬಾ ಚೆನ್ನಾಗಿ ನಮ್ಮ ಕೆಲಸಗಳು ಆರಾಮಾಗಿ ಸಾಗುತ್ತೆ. ಇವೆರಡರಲ್ಲಿ ಒಂದು ಮಿಸ್ ಆದರೂ ಖಂಡಿತ ಸಾಧ್ಯ ಇಲ್ಲ ನಮ್ಮ ಒಂದು ಡೈಲಿ ವರ್ಕನ್ನು ಮುಗಿಸ್ಕೊಳ್ಳಿಕ್ಕೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನಲ್ಲಿ ಕ್ಲಿಪ್ಪಿಂಗ್ಸು ಮುಂದೆ ಹೊರಟೋಗಿದೆ, ಇರಲಿ. ನಾನು ಮೊದಲು ಕ್ಲೀನ್ ಮಾಡಲಿಕ್ಕೆ ಅದಕ್ಕೆ ಮುಂಚೆನೇ ನಾನು ಈ ವಿಡಿಯೋಗೆ ಹೇಳ್ಬಿಡ್ತೀನಿ. ಮೊಬೈಲು ನಾನು ಮೊದಲು ಏಪ್ರಾನ್ ಹಾಕ್ಕೊಂಡು ಮೊಬೈಲಲ್ಲಿ ಮ್ಯೂಸಿಕ್ ಆನ್ ಮಾಡ್ಕೊಳ್ತೀನಿ. ಮ್ಯೂಸಿಕ್ ಆನ್ ಇದ್ದರೆ ನಾವು ಎಷ್ಟು ಬೇಕಾದರೂ ಕೆಲಸ ಮಾಡ್ಕೊಳ್ಬೋದು ಅಲ್ವಾ. ಇಲ್ಲಾಂದರೆ ಒಂದು ರೀತಿ ಬೋರಿಂಗ್ ಅನಿಸುತ್ತೆ. ಯಾರಾದರೂ ಮಾತಾಡ್ತಾ ನಾವು ಕೆಲಸ ಮಾಡಿದ್ರೂ ಅಷ್ಟೇ ಬೇಗನೆ ಕೆಲಸ ಮುಗಿದೋಗುತ್ತೆ. ಆದರೆ ಈಗ ಮಾತಾಡಲಿಕ್ಕೆ ಜನ ಜಾಸ್ತಿ ಇಲ್ಲ, ಎಲ್ಲ ಅವ್ರವ್ರ ಕೆಲಸಗಳಲ್ಲಿ ಬ್ಯುಸಿ ಇರ್ತಾರೆ. ಮನೇಲಿ ಮಕ್ಕಳಾಗ್ಬೋದು, ಹಸ್ಬೆಂಡ್ಸ್ ಆಗ್ಬೋದು ಅಲ್ವಾ. ಸೊ ಹಾಗಾಗಿ ನನ್ನ ಒಂದು ನಾನು ಮೊಬೈಲಲ್ಲಿ ಮ್ಯೂಸಿಕ್ ಆನ್ ಮಾಡಿಕೊಂಡು ಹಾಕೊಳ್ತೀನಿ. ನಮ್ಮ ಈ ಮನೆಯಲ್ಲಿ 5 ಕಿಟಕಿ ಇದೆ. ಸೊ 5 ಕಿಟಕಿನ ನಾನು ವೀಕ್ಲಿ ಡೈಲಿ ವರ್ಕಲ್ಲಿ ತಗೊಂಡಾಗ ಅದರದ್ದು ಒಂದು 5 ದಿನಕ್ಕೆ ಒಂದಿನ ಬರುತ್ತೆ. ಸೊ ಹಾಗಾಗಿ ನಾನು ವಾರಕ್ಕೆ 1 ದಿನ ಅನ್ನೋ ಇದರಲ್ಲಿ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಇವತ್ತು ಕಿಚನ್ ಕಿಟಕಿಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಡೈಲಿ ಈ ರೀತಿಯಾಗಿ ವರ್ಕ್ ಮಾಡ್ಕೊಳ್ಳೋದ್ರಿಂದ, ವಾರಕ್ಕೊಂದ್ಸಾರಿ ಒಂದು ರುಟೀನ್ ಬರೋದ್ರಿಂದ ನಮಗೆ ಒಂದು ಡೀಪ್ ಕ್ಲೀನಿಂಗಲ್ಲಿ ತುಂಬ ಟೈಮ್ ಜಾಸ್ತಿ ಹಿಡಿಯಲ್ಲ. ಜಾಸ್ತಿ ಅಂದರೆ ಏನು, ಒಂದು 20 ನಿಮಿಷದಲ್ಲಿ ನಮಗೆ ನೀಟಾಗಿ ಕಿಚನ್ ಕಿಟಕಿ ಬೇಗ ಕ್ಲೀನ್ ಆಗೋಗುತ್ತೆ. ಒಗ್ಗರಣೆಲೆಲ್ಲ ನಾವು ಕ್ಲೋಸ್ ಎಲ್ಲ ಮಾಡೋದ್ರಿಂದ ಜಾಸ್ತಿ ಜಿಡ್ಡು ಕೂರಲ್ಲ. ಮತ್ತು ಆಗಾಗ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೆಲಸದ ರುಟೀನ್ ಬೇಗನೆ ಆಗೋಗುತ್ತೆ. ಅಕಸ್ಮಾತ್ ಮಿಸ್ ಆಗೋಯ್ತು, ಜಾಸ್ತಿ ನಾವು ಡೀಪ್ ಕ್ಲೀನಿಂಗಲ್ಲೇ ಮಾಡ್ತೀವಿ ಅಂದಾಗ ಟೈಮ್ ತುಂಬ ಸ್ಪೆಂಡ್ ಆಗುತ್ತೆ ಮತ್ತು ನಾವು ಕೂಡ ಟಯರ್ಡ್ ಆಗ್ತೀವಿ. ಸೊ ಹಾಗಾಗಿ ನಾನು ಈ ರೀತಿಯಾಗಿ ಫಾಲೋ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು ಸಾರಿ ನಾವು ಈ ರೀತಿ ಧೂಳನ್ನೆಲ್ಲ ಒಂದು ಸಾರಿ ತೆಕ್ಕೊಂಡು, ಜಾಸ್ತಿ ಗಲೀಜಿರಲ್ಲ ಆಗಾಗ ಕ್ಲೀನ್ ಮಾಡ್ತಾ ಇರೋದ್ರಿಂದ. ಮತ್ತು ಇದಕ್ಕೆ ನಾನು ಡಿಟರ್ಜೆಂಟ್ ಪೌಡರನ್ನೇ ನೀರಿಗೆ ಹಾಕ್ಕೊಂಡು ಒಂದು ಸರ್ತಿ ಸ್ಕಾಚ್ ಬ್ರೈಟಿಂದ ಕ್ಲೀನ್ ಮಾಡಿಕೊಂಡು, ಈ ಕಿಚನ್ ಕಿಟಕಿಗರಿಗೆ ಮಾತ್ರ ನಾನು ಇದನ್ನು ಹಾಕ್ಕೊಳ್ತೀನಿ ಸೋಪಿಂದನೇ. ಬೇರೆ ಎಲ್ಲ ಕಿಟಕಿಗಳಾದರೆ ನಾನು ಇದು ಯಾವುದು ಸೋಪನ್ನು ಯೂಸ್ ಮಾಡಲ್ಲ, ಅಲ್ಲೆಲ್ಲ ಡಿಟರ್ಜೆಂಟ್ ಹಾಕ್ದಲೇ ಕೋಲಿನ ಯೂಸ್ ಮಾಡ್ಕೊಳ್ತೀನಿ. ಇದು ಒಂದು ಹಳೆ ಸಾಕ್ಸು ನೋಡಿ. ಹಳೆ ಸಾಕ್ಸು ತುಂಬ ಕೆಲಸಕ್ಕೆ ಯೂಸ್ ಆಗುತ್ತೆ ಈ ಕಿಟಕಿ ಬಾಗಿಲುಗಳಿಗೆಲ್ಲ. ನಾನು ಈ ಒಂದು ಟಿಪ್ಪನ್ನು ಯೂಸ್ ಮಾಡ್ತೀನಿ. ಇದು ನಮ್ಮ ಕಿಚನ್ ಕೌಂಟರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ. ಈ ರೀತಿ ಕಟ್ ಮಾಡಿಕೊಂಡು ಒದ್ದೆ ಬಟ್ಟೆ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡಿಬಿಟ್ರೆ ಈ ಸೋಪ್ ಡಿಟರ್ಜೆಂಟ್ ವಾಟರಲ್ಲಿ ಏನು ಮಾಡಿದ್ವಿ ಅದೆಲ್ಲ ನೀಟಾಗಿ ಈಸಿಯಾಗಿ ರಿಮೂವ್ ಆಗುತ್ತೆ. ನೋಡಿದ್ರೆ ಆ ಸ್ಟವ್ ಮೇಲೆ ನಾನು ಇದೊಂದು ಖಾಲಿ ಚೀಲ ಅಥವಾ ಹಳೆ ಬಟ್ಟೆ ಏನಾದ್ರು ಇದ್ದರೆ ಹಾಕಿ ಮಾಡಿದ್ರಿಂದ ಈ ಸ್ಟವ್ ಮೇಲೆ ನನಗೆ ಒಂದು ಚೂರು ಕೂಡ ಗಲೀಜು ಬೀಳಲಿಲ್ಲ. ಟಿಪ್ಗಳು ಇಷ್ಟ ಆಗ್ತಾ ಇದ್ರೆ ಅಥವಾ ನನ್ನ ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ ನನ್ನ ವಿಡಿಯೋನ ಪ್ಲೀಸ್ ಟೈಮ್ ಇದ್ದಾಗ ವಾಚ್ ಮಾಡ್ತಾ ಇರಿ. ನಾನು ಅಂದ್ಕೊಳ್ತಾ ಇದ್ದೀನಿ ದಿನ ಅಪ್ಲೋಡ್ ಮಾಡೋಣ ವೀಡಿಯೋಸು ಅಂತ, ನನಗೆ ಟೈಮ್ ಸಾಕಾಗ್ತಾ ಇಲ್ಲ. ಹಾಗಾಗಿ ವೀಕ್ಲಿ ಒಂದು ವಿಡಿಯೋ ಅಥವಾ 2 ವಿಡಿಯೋ ಮಾತ್ರ ಅಪ್ಲೋಡ್ ಮಾಡ್ತೀನಿ. ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ, ಇದು ನನ್ನ ಒಂದು ಹಂಬಲ್ ರಿಕ್ವೆಸ್ಟ್. ಈಗ ಕಿಚನ್ ಕಿಟಕಿ ಆಯಿತು. ಈಗ ಅಡುಗೆ ಮನೆಯ ಒಂದು ಬಾಗಿಲಿತ್ತು, ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೆಲಸ ಬೇಗ ಆಗೋಗುತ್ತೆ ಫ್ರೆಂಡ್ಸ್, ಮತ್ತು ಮನೆ ಯಾವಾಗಲೂ ನೀಟಾಗಿರುತ್ತೆ. ಅಡುಗೆ ಮನೆ ಕೆಲಸ ಎಲ್ಲ ಮುಗಿದ ನಂತರ ನಾವು ಈ ರೀತಿಯಾದ ಕೆಲಸಗಳನ್ನು ವೀಕ್ಲಿ ಒನ್ಸ್ ನಾವೇನು ಮಾಡ್ಕೊಳ್ಬೇಕು ಅದನ್ನು ಈ ರೀತಿ ಡೈಲಿ ಒಂದೊಂದು ಜಾಗ ಅಂತ ಒಂದು ಫಿಕ್ಸ್ ಮಾಡಿಕೊಂಡು ಮಾಡೋದ್ರಿಂದ ನಮ್ಮ ಕೆಲಸಗಳು ಬೇಗ ಸಾಗೋಗುತ್ತೆ.
ಬರೀ 1/4 ಗಂಟೆಯಲ್ಲಿ ನನಗೆ ಕಿಚನ್ನ 3 ಕಿಟಕಿ ಮತ್ತು 1 ಬಾಗಿಲು ನೀಟಾಗಿ ಡೀಪ್ ಕ್ಲೀನಿಂಗೇ ಆಯಿತು ಫ್ರೆಂಡ್ಸ್. ಒಂದು ಕಿಚನ್ ಕಿಟಕಿ ಇದರಲ್ಲಿ ಮೆಸ್ ಹಾಕ್ಕೊಂಡಿದ್ದೀವಿ. ಸೊ ಹಾಗಾಗಿ ಆ ಮೆಸ್ಸನ್ನು ಕೂಡ ವಾಶ್ ಮಾಡಲಿಕ್ಕೆ ನೆನೆ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ನೆನೆ ಹಾಕೋದ್ರಿಂದ ನೀಟಾಗಿ ಅದರಲ್ಲಿ ಏನೇ ಒಂದು ಧೂಳು ಆ ಥರ ಏನೇ ಇದ್ರೂ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಆಗಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಗಲೀಜು ಕೂಡ ಇರಲಿಲ್ಲ, ಬೇಗನೆ ಆಗೋಯ್ತು. ಕಿಟಕಿ ಬಾಗಿಲು ಆದ ನಂತರ ಈಗ ಅಡುಗೆ ಮನೆನೆಲ್ಲ ಕೂಡ ಒರೆಸ್ಕೊಂಡ್ಬಿಡ್ತಾ ಇದ್ದೀನಿ. ಮತ್ತು ಆಮೇಲೆ ನಾವು ಬೇರೆ ಎಲ್ಲ ಕೆಲಸ ಮಾಡೋದ್ರಿಂದ ಮತ್ತೆ ಕಿಚನಿಗೆ ಬರಲ್ಲ ನಾನು. ಹಾಗಾಗಿ ಕಿಚನ್ ಕಿಟಕಿ ಕಿಚನ್ ಬಾಗಿಲಾದ ನಂತರ ನಾನು ಅಡುಗೆ ಮನೆ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಈಗ ಮಿಕ್ಕಿದ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಡೈಲಿ ವರ್ಕಲ್ಲಿ ನನಗೆ ಮೇಯ್ನು ಧೂಳು ಎಲ್ಲ ಕ್ಲೀನ್ ಮಾಡೋದು. ಈ TV ಶೋಕೇಸ್ ಆಗ್ಬೋದು, ಡೈನಿಂಗ್ ಟೇಬಲ್ ಆಗ್ಬೋದು, ಸೋಫಾ ಟೇಬಲ್ಲು. ಈಗ ನಾನು ಮೊಬೈಲನ್ನು ಆಫ್ ಮಾಡ್ಕೊಂಡಿದ್ದೀನಿ. ಈಗ TV ಆನ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಕೂಡ ಮ್ಯೂಸಿಕ್ ಆನ್ ಮಾಡಿಕೊಂಡು ಈಗ ಒಂಥರ ಆ ಮ್ಯೂಸಿಕ್ ಇದ್ದರೆ ಏನೋ ಒಂದು ರೀತಿ ಎನರ್ಜಿ ಇದ್ದ ಹಾಗೆ ನಮಗೆ. ದುಡ್ಡು ಕೊಟ್ಟರೆ ಪ್ರಪಂಚದಲ್ಲಿ ಏನು ಬೇಕಾದರೂ ಖರೀದಿಸ್ಬೋದು ಈಗಿನ ಕಾಲದಲ್ಲಿ. ಆದರೆ ನಮ್ಮ ಹತ್ರ ಒಂದು ಪ್ರೀತಿಯಾಗಿ ಯಾರಾದರೂ ಯಾರಾದರೂ ಬೇಕು ಅಂದಾಗ ಖಂಡಿತ ಯಾರೂ ಸಿಗಲ್ಲ. ಎಲ್ಲ ಈಗ ಅವರವರ ಲೈಫಲ್ಲಿ ಅವರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಈವನ್ ನಮ್ಮ ಮನೆಗಳಲ್ಲಿ ಮಕ್ಕಳಾಗ್ಬೋದು, ನಮ್ಮ ಒಂದು ಹಸ್ಬೆಂಡ್ಸ್ ಆಗ್ಬೋದು, ಅಥವಾ ನಮ್ಮ ಹೆಂಡ್ತಿರಾಗ್ಬೋದು, ನಮ್ಮ ಮಕ್ಕಳಾಗ್ಬೋದು, ಎಲ್ಲ ಅವ್ರವ್ರ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅಷ್ಟೊಂದು ಬ್ಯುಸಿ ಆಗಿದ್ದಾರೆ ಅಂದರೆ ನಾವು ಒಬ್ರ ಹತ್ರ ಮಾತಾಡಬೇಕು ಅಂದ್ರೂ ಖಂಡಿತ ನಾವು ಜನನ ಹುಡುಕ್ಬೇಕಾಗತ್ತೆ. ಸೊ ಹಾಗಾಗಿ ಪ್ರೀತಿನ ಹಂಚಿ, ಪ್ರೀತಿಯಾಗಿ ಮಾತಾಡಿ, ಪ್ರೀತಿಯಾಗಿರಿ ಅನ್ನೋದೊಂದು ನನ್ನ ಈ ಒಂದು ಅನಿಸಿಕೆ. ಸಮಯ ಯಾವಾಗ ಹೋಗುತ್ತೆ ಗೊತ್ತೇ ಆಗಲ್ಲ. ಎಷ್ಟು ದಿನ ಇರ್ತೀವಿ, ಹೇಗಿರ್ತೀವಿ, ಎಲ್ಲರೂ ಇರೋಷ್ಟು ದಿನ ಎಲ್ಲರ ಜೊತೆಲಿ ಚೆನ್ನಾಗಿರೋಣ ಅನ್ನೋದು ನನ್ನ ಒಂದು ಆಸೆ. ಬನ್ನಿ ಈಗ ವಿಡಿಯೋಗೆ ಬರೋಣ. ಇದೇ ರೀತಿ ಇವಾಗ ನಾನು ಡೈನಿಂಗ್ ಟೇಬಲನ್ನು ಕೂಡ ಧೂಳು ಹೊಡ್ಕೊಂಡ್ಬಿಟ್ಟೆ. ಈಗ ಟೇಬಲ್ ಕೂಡ ಹೊಡ್ಕೊಳ್ತಾ ಇದ್ದೀನಿ. ಮತ್ತು ಹೀಗೆ ಸೋಫಾ ಕವರ್ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಕ್ಲೀನಿಂಗ್ ಆಗಿ ನಾನು ಬ್ಯಾಸ್ಕೆಟನ್ನು ಯೂಸ್ ಮಾಡಿದ್ನಲ್ಲ, ಅದರೊಳಗೆ ಡಿಟರ್ಜೆಂಟ್ ಪೌಡರ್, ಮೈಕ್ರೋಫೈಬರ್ ಗ್ಲೌಸು ಮತ್ತು ವಿನಿಗರ್ದು ವಾಟರು ಇಷ್ಟನ್ನು ಮತ್ತು ಒಂದು ಜಗ್ ಇಟ್ಕೊಂಡಿದ್ದೀನಿ, ಒಂದು ಟೂತ್ ಬ್ರಷ್ ಇಟ್ಕೊಂಡಿದ್ದೀನಿ ಸಣ್ಣ ಪುಟ್ಟ ಕ್ಲೀನ್ ಮಾಡಲಿಕ್ಕೆ. ಈಗ ನಾನು ಟಾಯ್ಲೆಟನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನಾನು ಸ್ನಾನಕ್ಕೆ ಬಟ್ಟೆ ಮೊದಲು ತೊಗೊಂಬಂದು ಬಾತ್ರೂಮಲ್ಲಿ ಇಟ್ಟು ನಂತರ ನಾನು ಕ್ಲೀನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ನಾನು ವಾಶ್ರೂಮ್ ಕ್ಲೀನ್ ಮಾಡಿದ್ಮೇಲೆ ಬಟ್ಟೆ ತರಲಿಕ್ಕೆ ಹೋಗಲ್ಲ, ಅದಕ್ಕೋಸ್ಕರ ಮುಂಚೆನೇ ಇಟ್ಬಿಟ್ಟು ಆಮೇಲೆ ವಾಶ್ರೂಮನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಮನೇಲಿ ನನಗೆ 2 ಟಾಯ್ಲೆಟು ಮತ್ತು 1 ಸ್ನಾನದ ಮನೆ ಇದೆ. ಸೊ 2 ವಾಶ್ರೂಮು, 1 ಬಾತ್ರೂಮ್ ಇದೆ. ಸೊ ಹಾಗಾಗಿ ವಾರಕ್ಕೆ 1 ಸಾರಿ ನಾನು ಇದನ್ನು ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಅದು ಕೂಡ ನಂಬರ್ ಇವತ್ತೇ ಬಂದಿತ್ತು. ಸೊ ಹಾಗಾಗಿ ಅದನ್ನು ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾನು ವಾಶ್ರೂಮ್ ಮಾಡುವಾಗಲೇ ತಲೆಗೆ ಸ್ನಾನ ಮಾಡೋ ಅಂಥದ್ದು. ಅದಕ್ಕೆ ಇವತ್ತು ತಲೆಗೆ ಸ್ನಾನ ಮಾಡೋದ್ರಿಂದ ನಾನು ಇವತ್ತು ವಾಶ್ರೂಮ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಕೆಟು, ಜಗ್ ಆಗ್ಬೋದು, ನಲ್ಲಿ ಆಗ್ಬೋದು, ಪೈಪ್ಗಳು, ಟೈಲ್ಸು ಪ್ರತಿಯೊಂದೂ ನಾನು ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕೂ ಡಿಟರ್ಜೆಂಟ್ ಯೂಸ್ ಮಾಡ್ತಾ ಇದ್ದೀನಿ. ಕೆಲಸದವ್ರನ್ನ ಇಟ್ಕೊಳ್ಳೋದ್ರಿಂದ ನನಗೆ ಗೊತ್ತಾಗಲ್ಲ ಎಲ್ಲಿ ಎಷ್ಟು ಗಲೀಜಿದೆ, ಎಲ್ಲಿ ಯಾವ ರೀತಿ ಮಾಡಬೇಕು ಅಂತ. ಈಗ ವಾಶ್ರೂಮ್ಸು ಕ್ಲೀನಾಗಿದೆ ಮತ್ತು ಕಿಚನ್ ಕೂಡ, ಅಡುಗೆ ಮನೆ ಕೂಡ ಆಗಿದೆ. ಈಗ ನಾನು ಕೊನೆಯಲ್ಲಿ ಮನೆಯನ್ನು ಒರೆಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ನನ್ನ ಮನೆ ವರ್ಕನ್ನು ವಿತೌಟ್ ಮೇಡ್ ನನ್ನ ಮನೆ ಕೆಲಸಗಳನ್ನು ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ. ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನ ಮರಿಬೇಡಿ. ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಾಧ್ಯ ಆದಷ್ಟು ವಾರಕ್ಕೆ 1-2 ವಿಡಿಯೋ ಮಾತ್ರ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಡೀಟೇಲ್ ಒಂದು ವಿಡಿಯೋನ ನಾನು ಮಾಡ್ತೀನಿ ವಿತೌಟ್ ಮೇಡ್, ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ಮಾಡ್ತೀನಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.